ವೆಲ್ಕಮ್ ಯು ಆಲ್. ಈಗ ನಾವು ಟೇಲರ್ ಸೀರೀಸನ್ನು ನೋಡೋಣ. ಟೇಲರ್ ಸೀರೀಸ್ ಮೇಲೆ ಒಂದು ಕ್ವಶನ್ ಕೇಳ್ತಾರ. ಮ್ಯಾಥ್ಸನ್ನು ನೀವು ಭಾಳ ಇಷ್ಟಪಟ್ಟು ಓದಿದ್ರಿ ಅಂದ್ರೆ ಅದು ಭಾಳ ಚಂದ ಮನಸ್ಸೊಳಗೆ ಉಳ್ಕೊಂತದ. ಕಷ್ಟಪಟ್ರ ಕಷ್ಟನೇ ಪಡ್ತಿರ್ತದ, ಅದು ನಮ್ಮನ್ನು ಕಷ್ಟಪಡಿಸ್ತದ. ಓಕೆನಾ? ಫಸ್ಟ್ ನಾ ಥಿಯರಮ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಟೇಲರ್ ಸೀರೀಸ್ ಏನು ಹೇಳುತ್ತಂದ್ರೆ ಬರ್ಕೊ. ಇದು ಟೇಲರ್ ಕೊಟ್ಟಿದ್ದು. ಟೇಲರ್ ಅಂದ್ರೆ ಒಬ್ಬ ಸೈಂಟಿಸ್ಟ್. f of x is equal to f of a plus x minus a f dash of a plus x minus a whole square by 2 factorial f double dash of a plus x minus a cube divided by 3 factorial f triple dash of a plus dash 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 dash. ಎಲ್ಲಿ ತನಕ ಹೋಗ್ಬೇಕು? ಹಿಂಗೆ ಇದು ಎಷ್ಟು ಬೇಕು ಅಷ್ಟು ಹೋಗ್ಬೇಕು. n ಫ್ಯಾಕ್ಟೋರಿಯಲ್ ತನಕ ಹೋಗ್ಬೇಕು. ತಿಳಿತಾ? ಎನಿ ಡೌಟ್ಸ್? ಹೌದಾ? ಇದು ಆಯ್ತು. ಅಕಸ್ಮಾತ್ ಆಗಿ x ಈಕ್ವಲ್ ಟು 0 ಅಂತ ಹಾಕಿದ್ರ, ಅಲ್ಲ a ಈಕ್ವಲ್ ಟು 0 ಅಂತ ಬರೆದ್ರ ಏನಂತ? ಇಫ್ a ಈಕ್ವಲ್ ಟು 0 ಏನಕ್ಕೆ ಹೇಳಿದ್ರು? f ಆಫ್ 0 ಪ್ಲಸ್ x ಮೈನಸ್ a ಏನಾಯ್ತು? x ಮೈನಸ್ 0 ಆತಿಲ್ಲ? x ಇಂಟು f ಡ್ಯಾಶ್ ಆಫ್ a 0 ಪ್ಲಸ್ x ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ f ಡಬಲ್ ಡ್ಯಾಶ್ ಆಫ್ 0 ಪ್ಲಸ್ x ಕ್ಯೂಬ್ ಬೈ 3 ಫ್ಯಾಕ್ಟೋರಿಯಲ್ f ತ್ರಿಬಲ್ ಡ್ಯಾಶ್ ಆಫ್ 0 ಪ್ಲಸ್ ಗೋಯಿಂದ ಸೋ ಆನ್. ಏನಂತಾರೆ ಹೇಳು? ಇದಕ್ಕೊಂದು ಕನ್ನಡದೊಳಗಡೆ ಸೋ ಆನ್ಗೊಂದು ಕಾಮಿಡಿ ಐತಿ ಗೊತ್ತಾ? ಇವಕ್ಕೇನಂತಾರೆ ಹೇಳೋದಕ್ಕೆ? ಸೋ ಆನ್ ಅಂತಾರೆ. ನಮ್ಮ ರೇಣುಕಾ ಯಲ್ಲಮ್ಮನ ಗುಡ್ಡಕ್ಕೆ ಹೋದಾಗ ಮುಂದ ಅವ್ರು ಹೇಳ್ತಿರ್ತಾರ, ನಾಲ್ಕುದು ಅದು ಇದು ಎಲ್ಲ ಹೇಳ್ತಿರ್ತಾರ. ಅವ್ರು ಹಿಂದ್ ಕುಂತಾರ ಏನಂತಾರ? ಉದೋ ಉದೋ ಅಂತಾರ. ಸೋ ಅಂತಾರಲ್ಲ, ಸೋಬಾನ್ದಾಗನ ಅದು. ಸೋಬಾನ್ ಯಲ್ಲಮ್ಮನ ನಾಲ್ಕುದ ಅಲ್ಲ, ಸೋಬಾನ್ದೊಳಗೆ ಏನಂತಾರ ಹೇಳು? ಸೋ ಅಂತಾರ. ಸೋ ಅನ್ಲಿಲ್ಲ ಅಂದ್ರೆ ಏನಂತಾರ? ಸೋ ಅನ್ನ ಅಂತಾರಲ್ಲ. ಹೌದಲ್ಲ? ಸೋ ಅನ್ನ ಅಂತಂದ್ರೆ ಇದ ಸೋ ಆನ್. ಇಂಗ್ಲಿಷ್ ಒಳಗೆ ಐತದ. ಸೋ ಆನ್ ಅಂದ್ರ ಹಿಂದ್ ಕುಂತ್ಕೊಂಡ್ರು ಸೋ ಅಂತ. ತಿಳಿತಾ? ಇದೇನಿದು ಎಫ್ ಎ ಈಕ್ವಲ್ 0 ಹಾಕ್ಬಿಟ್ರ ಇದು ಮೆಕಲೇಸ್ ಥಿಯರಮ್ ಆಗ್ಬಿಡ್ತೈತಿ. ಯಾರ್ದು? ಮೆಕ್ಲೇರಿಯನ್ಸ್ ಅಲ್ಲ, ಮೆಕ್ಲೇರಿಯನ್ಸ್ ಥಿಯರಮ್ ಆಗ್ತೈತಿ. ಇವ ಯಾರಿವ? ಟೇಲರ್ಸ್. ಇವ ಅದು ಟೇಲರ್ಸ್ ಥಿಯರಮ್, ಇದು ಮೆಕ್ಲೇರಿಯನ್ಸ್ ಥಿಯರಮ್. ಮೆಕ್ಲಾರಿಸ್ ಸೀರೀಸ್ ಅಂತಾರೆ. ಓಕೆನಾ? ಈಗ ನಾನು ನಿಮಗ ಒಂದು ಕ್ವಶನ್ ಕೇಳ್ತೀನಿ. ಏನಂದ್ರೆ ಇದು ಎಲ್ಲಿ ಯೂಸ್ ಆಗ್ತದೆ ಗೊತ್ತೈತೇನ? ಎಲ್ಲಿ ಯೂಸ್ ಆಗಲ್ಲ ನೋಡ್ರಿ. ಈಗ ಒಂದು ಎಕ್ಸಾಂಪಲ್ ಮಾಡೋಣ, ಆಮೇಲೆ ಯೋಚನೆ ಮಾಡೋಣ. ಓಕೆನಾ? ಓಕೆ, ಅದನ್ನ ನೋಡಿ ನೀವು ಹೇಳಂತ್ರಿ. ಈಗ ನೋಡಿ ಅವ್ರು ಒಂದು ಕೊಡ್ತಾರ ಏನಂತ? 1 ಮೈನಸ್ ಎಕ್ಸ್ ಟು ದಿ ಪವರ್ ಮೈನಸ್ 1ಗೆ ಮಾಡೋಣ. 1 ಟು ದಿ ಪವರ್ 1 ಮೈನಸ್ ಎಕ್ಸ್ ಟು ದಿ ಪವರ್ ಮೈನಸ್ 1ಗೆ ಮೆಕ್ಲೇರಿಯಸ್ ಸೀರೀಸ್ ಅಥವಾ ಸ್ಟ್ಯಾಂಡರ್ಡ್ ಸೀರೀಸ್ ಏನಂತೇಳಿ. ಏನು ಸ್ಟ್ಯಾಂಡರ್ಡ್ ಸೀರೀಸ್? ಇದಕ್ಕೆ ಏನಂತ ಗೊತ್ತಾನೆ? ಇದಕ್ಕೆ ಎಫ್ ಆಫ್ ಎಕ್ಸ್ ಅಂತ. ಇದಕ್ಕೆ ನಾನು ನಿಮ್ಗೆ ಸುಮ್ಮನೆ ಥಿಯರಮ್ ಹೇಳ್ತೇನೆ, ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲ, ತಿಳಿಸೋದ್ರ ಪಾಯಿಂಟ್ ಆಫ್ ವ್ಯೂ. ಸೀರೀಸ್ ಅಂದ್ರೆ ಏನಂತೇಳಿ. ಓಕೆ, ಇದಕ್ಕೇನಿದು? ಇದನ್ನ ಹಿಂಗೆ ಬರಿಬೋದ? 1 ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಬರಿಬೋದ? ಇದನ್ನ ಬರಿಬೋದು. ಇದನ್ನ ಎಫ್ ಆಫ್ ಎಕ್ಸ್ ಅಂತನ್ಲಿ. ಇದನ್ನೇನೋಣ? ಎಫ್ ಆಫ್ ಎಕ್ಸ್. ಓಕೆ, ಇದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನ್ ಬರ್ತೈತೆ ನೋಡು. ತಡಿ ಎಫ್ ಆಫ್ ಎಕ್ಸ್ ಆಯ್ತಾ? ಇದು ಎಫ್ ಆಫ್ 0 ಏನ್ ಬರ್ತೈತೆ ನೋಡಿ. ಕಾಶಿವ್ರ 0 ಹಾಕಿರಿ. 1 ಬರ್ತಾ? 1 ಬಂತು. ಇದನ್ನ ಎಫ್ ಡ್ಯಾಶ್ ಆಫ್ ಎಕ್ಸ್ ಮಾಡು, ಅಂದ್ರೆ ಒಂದ್ಸತಿ ಡಿಫ್ರೆನ್ಶಿಯೇಟ್ ಮಾಡು. ಮೈನಸ್ 1 ಬೈ
1 ಮೈನಸ್ ಎಕ್ಸ್ ಸ್ಕ್ವಯರ್ ಹೌದಾ, ಮತ್ತು ಮೈನಸ್ ಎಕ್ಸಿಗೆ ಡಿಫ್ರೆನ್ಷಿಯೇಷನ್ -1 ಅಂದ್ರೆ ಇದು +1 ಆಯ್ತು. ಇಷ್ಟು ಬಂತ ಇದು. ಈಗ ಎಫ್ ಆಫ್ ಜೀರೋಕ್ಕೆ ಏನಾಗ್ತ ನೋಡ ಆನ್ಸರ್, ಅಲ್ಲ ಎಫ್ ಆಫ್ ಜೀರೋ ಏನಾಗುತ್ತೆ ನೋಡಿ, ಈಗ ಎಫ್ ಡ್ಯಾಶ್ ಆಫ್ ಜೀರೋ 1 ಬಂತು. ನೆಕ್ಸ್ಟ್ ಬಾಯ್ ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಮಾಡೋಣ. ಈಗ ಇದು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡು. ಇಲ್ಲಿ ನೋಡು, ಇದು ಮತ್ತೆ ಡಿಫ್ರೆನ್ಶಿಯೇಟ್ ಮಾಡು. 1 ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಕ್ಯೂಬ್ 2 ಮೈನಸ್, ಓಕೆನಾ? ಓಕೆ, ಮೈನಸ್ ಎಕ್ಸ್ ಡಿಫ್ರೆನ್ಶಿಯೇಷನ್ ಏನು ಪ್ಲಸ್, ಹೌದಲ್ಲ? ಮೈನಸ್ ಎಕ್ಸ್ಗೆ ಡಿಫ್ರೆನ್ಶಿಯೇಷನ್ -1, ದೇರ್ ಫೋರ್ +2 ಆಯ್ತು. ಮತ್ತೆ ಎಫ್ ಡಬಲ್ ಡ್ಯಾಶ್ ಆಫ್ ಜೀರೋಕ್ಕೆ ಏನಾಯ್ತು 2 ಆಯ್ತು. 2 ಆತಿಲ್ಲ? ಓಕೆ, ತಿಳಿಯಕತ್ತೈತಿ? ಓಕೆ, ಈಗ ಇವನ್ನ ನಾವೇನ್ ಮಾಡೋಣ, ಆ ಇಕ್ವೇಶನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಈ ಇಕ್ವೇಶನ್ ತಗೋ, ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಷ್ಟು ಟರ್ಮ್ ಮಾಡಿ ನಾವು, ಎಷ್ಟು ಡಬಲ್ ಡ್ಯಾಶ್ ತನಕ ಮಾಡಿ ಹಿಂಗ ಮಾಡ್ಕೊಂತ ಹೋಗೋದಲ್ಲ, ಮುಂದೆ ಮಾಡ್ಕೊಂತ ಹೋಗೋದಿಲ್ಲ. ಓಕೆ, ನಾವು ಇಲ್ಲಿಗೆ ನಿಂದಿರ್ಸೋಣ, ಇಲ್ಲಿಗೆ ಏನ್ ಮಾಡೋಣ, ನಿಂದಿರ್ಸೋಣ. ಓಕೆ, ಏನ್ ಬರೆಯೋಣ ಈಗ, ಎಫ್ ಆಫ್ ಜೀರೋ ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಜೀರೋ ಪ್ಲಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ ಜೀರೋ ಪ್ಲಸ್ ಸೋ ಆನ್. ಎಫ್ ಆಫ್ ಜೀರೋ ಎಷ್ಟಪ್ಪ? 1 ಪ್ಲಸ್ ಎಫ್ ಎಕ್ಸ್ ಅಂದ್ರೆ ಎಕ್ಸ್, ಎಫ್ ಡಬಲ್ ಡ್ಯಾಶ್ ಆಫ್ ಜೀರೋ ಎಷ್ಟಪ್ಪ? ಎಫ್ ಡ್ಯಾಶ್ ಆಫ್ ಜೀರೋ ಎಷ್ಟಪ್ಪ? 1. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟರಿಯಲ್ ಅಂದ್ರೆ 2, ಎಫ್ ಡಬಲ್ ಡ್ಯಾಶ್ ಜೀರೋ ಅಂದ್ರೆ ಎಷ್ಟಪ್ಪ? 2 ಪ್ಲಸ್ ಹಿಂಗೆ ಹೋಗ್ಯತಿಲ್ಲ ಇದು. ಓಕೆ, ಇದು ಕ್ಯಾನ್ಸಲ್ ಅದ, ಅಂದ್ರೆ ಏನು ಬಂತಿದೆ 1 ಪ್ಲಸ್ ಎಕ್ಸ್ ಸ್ಕ್ವೇರು ಪ್ಲಸ್ ಎಕ್ಸ್ ಕ್ಯೂಬು ಪ್ಲಸ್ ಎಕ್ಸ್ ಸ್ಕ್ವೇರು ಪ್ಲಸ್ ಎಕ್ಸ್ ಕ್ಯೂಬು ಪ್ಲಸ್ ಎಕ್ಸ್ ಪವರ್ 4 ಪ್ಲಸ್ ಎಕ್ಸ್ ಪವರ್ 5 ಹಿಂಗೆ ಹೋಗ್ಯೈತಿ. ಇದೇನಿದು 1 ಮೈನಸ್ ಎಕ್ಸ್ ಟು ದಿ ಪವರ್ -1. ಇದು ಸ್ಟ್ಯಾಂಡರ್ಡ್ ಸೀರೀಸು. ತಿಳಿತಾ? ಏನು ಡೌಟ್ ನೋಡಿ, 1 ಮೈನಸ್ ಎಕ್ಸ್ ಟು ದಿ ಪವರ್ -1 ಏನು ಬಂತ ಆನ್ಸರ್? 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಕ್ಯೂಬ್ ಪ್ಲಸ್ ಎಕ್ಸ್ ಪವರ್ 4 ಪ್ಲಸ್ ಡ್ಯಾಶ್ 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 ಡ್ಯಾಶ್. ಈಗ ನೋಡು, ನಮ್ಮ ಕ್ಯಾಲ್ಕುಲೇಟರ್ ಒಳಗೆ ಅಥವಾ ಎಂಟೈರ್ ಇಂಜಿನಿಯರಿಂಗ್ ಎಂಟೈರ್ ಮ್ಯಾಥಮೆಟಿಕ್ಸ್ ಏನೈತಲ್ಲ, ಅದು ಪ್ಲಸ್ ಮೈನಸ್ ಇಂಟು ಡಿವೈಡೆಡ್ ಬೈ ಅಷ್ಟ ನಿಂತೈತಿ. ಇದಿಷ್ಟ ಅರ್ಥ ಮಾಡ್ಕೊಳ್ತೈತಿ ಅದು. ಮತ್ತು ಇದನ್ನ ಬಿಟ್ಟು ಬೇರೆ ಯಾವುದನ್ನು ಅರ್ಥ ಮಾಡ್ಕೊಳಂಗಿಲ್ಲ. ನಿಮ್ಮ ಕ್ಯಾಲ್ಸಿ ಒಳಗಡೆ ಏನೇ ನೀವು ಪ್ರೋಗ್ರಾಮ್ ಬರಿಬೇಕಾದ್ರೂ ಇದ್ರೊಳಗನೆ ಬರಿಬೇಕು, ಅರ್ಥಾಯ್ತಾ? ಇಂಟಿಗ್ರೇಷನ್ ಅಂದ್ರ ಅದು ಪ್ಲಸ್ಸು, ಡಿಫ್ರೆನ್ಷಿಯೇಷನ್ ಅಂದ್ರ ಅದು ಮೈನಸ್ಸು, ಇಂಟು ಅಂದ್ರ ಅದು ಪ್ಲಸ್ಸು, ಡಿಫ್ರೆನ್ಷಿಯೇಷನ್ ಅಂದ್ರ ಅದು ಮೈನಸ್ಸು, ಇದು ಏನದ ಮೈನಸ್ಸು. ಅಂದ್ರೆ ಟೋಟಲ್ ಎಂಟೈರ್ ಮ್ಯಾಥ್ಸ್ ಎದ್ರ ಮೇಲೆ ನಿಂತೈತಿ? ಪ್ಲಸ್ ಮತ್ತು ಮೈನಸ್ ಎರಡರ ಮೇಲೆ ನಿಂತೈತಿ. ಈಗ ಹೆಂಗ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ 0 ಆ್ಯಂಡ್ 1 ಮೇಲೆ ನಿಂತೈತಿಲ್ಲ, ಹಂಗೆ ಎಂಟೈರ್ ಮ್ಯಾಥ್ಸ್ ಎದ್ರ ಮೇಲೆ ನಿಂತೈತಿ? ಪ್ಲಸ್ ಮೈನಸ್ ಮೈನಸ್. ಇಂಟು ಅಂದ್ರೆ ಏನು? ಮಾಡಿಫೈಡ್ ಫಾರ್ಮ್ ಆಫ್ ಪ್ಲಸ್. ಡಿವೈಡೆಡ್ ಬೈ ಅಂದ್ರೆ ಏನು? ಮಾಡಿಫೈಡ್ ಫಾರ್ಮ್ ಆಫ್ ಮೈನಸ್. ಇಂಟಿಗ್ರೇಷನ್, ಡಿಫ್ರೆನ್ಷಿಯೇಷನ್, ಟ್ಯಾನು, ಕಾಸು ಏನೇ ತಗೊಳ್ಳಿ ನೀವು, ಅದೆಲ್ಲ ಪ್ಲಸ್ ಮೈನಸ್. ಹಂಗಾರೆ ಕ್ಯಾಲ್ಸಿ ಅರ್ಥ ಮಾಡ್ಕೊಳ್ತೈತೆ ಅಂದ್ರೆ ಏನು ಅರ್ಥ ಮಾಡ್ಕೊಳ್ತೈತಿ? ಅದನ್ನ ಅರ್ಥ ಮಾಡ್ಕೊ. ಈಗ ನನಗಾಗ ಇದು ಬೇಕಾಗೈತಿ, ಏನಂತಾರೆ 1 ಡಿವೈಡೆಡ್ ಬೈ 0.75 ಬೇಕಾಗೈತಿ. ಈಗ ನನಗೆ ಇದು ಆನ್ಸರ್ ಬೇಕಾಗೈತಿ ಕ್ಯಾಲ್ಕುಲೇಟರ್ ಒಳಗೆ. ಆಮೇಲೆ ಕ್ಯಾಲ್ಕುಲೇಟರ್ ಒಳಗಡೆ ಡಿಜಿಟ್ಸ್ನ ಅರ್ಥ ಮಾಡ್ಕೊಂಡಿರ್ತೈತಿ. ಡಿಜಿಟ್ಸ್ ಇರ್ಲಿಕ್ಕಿಲ್ಲ ಬಿಡು, ಇದು ಬೇಕಾಗಿತ್ತು ನನಗೆ. ಬಟ್ ಕ್ಯಾಲ್ಕುಲೇಟರ್ 1 ಡಿವೈಡೆಡ್ ಬೈ 0.75 ಮಾಡಂತಂದ್ರೆ ಅದಕ್ಕೆ ಹೆಂಗೆ ಪ್ರೋಗ್ರಾಮ್ ಮಾಡ್ಬೇಕು ನಾನು? ಅದಕ್ಕೆ ನೋಡಿ ಹೆಂಗೆ ಬರೀತೀನಿ ಅಂದ್ರೆ, ಇದನ್ನ 1 ಮೈನಸ್ 0.25 ಬರಿಬೋದಾ? ಇದೇನು ಬರಿಬೋದು? 1 ಮೈನಸ್ 0.25. ಹಂಗಾರೆ ಹಿಂಗೆ ಬರಿಬೋದಾ? 1 ಮೈನಸ್ 0.25 ಟು ದಿ ಇನ್ವರ್ಸ್ ಬರಿಬೋದು ಇದನ್ನ. ಈಸ್ ಇಟ್ ಸೇಮ್? ಹಾಗಾದ್ರೆ ಹಿಂಗಿತ್ತಂದ್ರೆ ದಟ್ ಇಸ್ ಈಕ್ವಲ್ ಟು 1 ಪ್ಲಸ್ 0.25 ಪ್ಲಸ್ 0.25 ಸ್ಕ್ವಯರ್ ಪ್ಲಸ್ 0.25 ಕ್ಯೂಬು ಪ್ಲಸ್ 0.25 ಪವರ್ 4 ಪ್ಲಸ್ ಹಿಂಗೆ ಹೋಗ್ತೈತೆ.
ಅವ್ ಕ್ಯಾಲ್ಸಿ ಏನ್ ಮಾಡ್ತೈತಿ ಇದನ್ನ ಆಪರೇಟ್ ಹೆಂಗ್ ಅರ್ಥ ಮಾಡ್ಕೊಂತೈತಿ ಅದು ಒಳಗೆ ಏನೋ ಆಗುತ್ತಂತಂದಿವಲ್ಲ ಹೆಂಗ್ ಆಗುತ್ತದು ಅದು ಹಿಂಗ್ ಮಾಡ್ತೈತಿ ಇದನ್ನ ಕೂಡ್ಸುತ್ತದ ಒಂದ್ ಸೆಕೆಂಡ್ ಒಳಗೆ ಕೂಡಿಸಿ ನಿಮಗೆ ಆನ್ಸರ್ ತಂದು ಕೊಡ್ತೈತಿ ಇಷ್ಟೊಂದು ಕ್ಯಾಲ್ಸಿ ಒಳಗಡೆ 1/0.75 ಎಷ್ಟು ಬಂತು 1.33333 ಇದ್ರ ಮಾಡಿದ್ರೆ ನೋಡಿ ಇದಿಷ್ಟು ಮಾಡಿ ಎಷ್ಟು ಬರ್ತದೆ ನೋಡು ತಡಿ ಒಂದು ಪ್ಲಾನ್ ಮಾಡು ಇಷ್ಟ ಟರ್ಮ್ಸಿಗೆ ಮಾಡು ಇಷ್ಟಕ್ಕೆ ಮಾಡು ಇಲ್ಲಿಗೆ ಮಾಡಿದಿ ಎಷ್ಟು ಬಂತಿದ್ದು 1.3125 ನೋಡು ಅಕಸ್ಮಾತ್ ಇದನ್ನು ಕೂಡಿಸಿದ್ರ ಮತ್ತೆ ಚಂದಕ್ಕಿತ್ತು ಮತ್ತೆ ಇದನ್ನು ಕೂಡಿಸಿದ್ರೆ ಚಂದಕ್ಕಿತ್ತು ಇದನ್ನು ಕೂಡಿಸಿದ್ರೆ ಚಂದಕ್ಕಿತ್ತು ಅರ್ಧತಾ ಇದನ್ನು ಕೂಡಿಸಿದ್ರೆ ಎಷ್ಟಾಗಿತ್ತು 1.328 ಮತ್ತೆ ಅಕ್ಯುರಸಿ ಹಾಕೊಂತ ಹೋಗ್ತೈತಿ 1.33 ಮುಂದೆ 3320 ನೋಡಿ 2 ಡೆಸಿಮಲ್ ಸೇಮ್ ಅದು ಇಲ್ಲಿ 2 ಬಂದು ಹಂಗಾರೆ ಇನ್ನೂ ಮುಂದೆ ಹೋದಂಗೆಲ್ಲ ಏನಕ್ಕೋ ಇವನು ಚಂದ ಹಾಕೊಂತ ಹೋಗ್ತಾವ ತಿಳಿತಾ ನಿಮ್ಮ ಅಕ್ಯುರಸಿ ಎಷ್ಟು ಬೇಕಲ್ಲ ಅಷ್ಟು ಚಂದ ಟೇಲರ್ ಸೀರೀಸ್ ಒಳಗಡೆ ಅವ ಇದು ಮಾಡಿದ್ರೆ ನಿಮಗೆ 5 ಡೆಸಿಮಲ್ಸ್ ಅಷ್ಟ ಬೇಕಿತ್ತಂದ್ರೆ 5 4 6 ಅಷ್ಟ ಹಾಕಿರ್ತಾನೆ ಹಾಗಾಗಿ ಏನಾಗುತ್ತೆ ಟೋಟಲ್ ನಿಮ್ಮ ಕ್ಯಾಲ್ಸಿ ಟೇಲರ್ ಸೀರೀಸ್ ಮೇಲೆ ನಿಂತೈತಿ ಅಥವಾ ನಿಮ್ಮ ಬೇಸಿಕ್ ಕ್ಯಾಲ್ಕುಲೇಷನ್ಸ್ ಏನದವಲ್ಲ ಅವು ಟೇಲರ್ ಸೀರೀಸ್ ಮೇಲೆ ನಿಂತಾವ ತಿಳಕತ್ತೈತಿ ಹಾಗಾದ್ರೆ ಈಗ 1.5 ಅಪ್ಪ ಅದನ್ನ ಹೆಂಗ್ ಮಾಡಬೇಕು 1.5 ಇದನ್ನ 1/1.5 ಮಾಡ್ಬೇಕಿತ್ತಂದ್ರೆ ಹೆಂಗ್ ಮಾಡ್ಬೇಕು ಇದನ್ನ ಹೆಂಗ್ ಮಾಡ್ತೈತಿ ಕ್ಯಾಲ್ಸಿ ಹೆಂಗ ಇದನ್ನ ಏನ್ ಮಾಡ್ಕೋಬೇಕು 1 + 0.5 raised to -1 ಅಂದ್ರೆ ಇದೇನಾಗ್ತದೆ 1 + x raised to -1 ಆಕೈತಿ ತಿಳಕತ್ತೈತಿ ಹಂಗಾರೆ ಇದು ಬೇರೆ ಇದು ಎದ್ರದ್ದು ಬೇರೆ ಇದು ಯಾಕ ಅದು ಸೀರೀಸ್ ಏನಿತ್ತದು 1 - x - 1 ಒಂದು ಫಾರ್ಮುಲಾ ಇದು ಎರಡನೇ ಫಾರ್ಮುಲಾ ಅಕಸ್ಮಾತ್ ನಿನಗೆ ಹಿಂಗೆ ಕೇಳಿದ್ರೆ ಅಂದ್ರೆ 1/0.75 ಸ್ಕ್ವೇರ್ ಕೇಳಿದ್ರ ಇದನ್ನ ಹೆಂಗ್ ಮಾಡ್ತೈತಿ ಕ್ಯಾಲ್ಸಿ ಅವ ಕ್ಯಾಲ್ಸಿ ಒಳಗೆ ಅರ್ಥ ಹೆಂಗ್ ಮಾಡ್ಕೊಂತೈತಿ ಅದು 1 - 0.25 ಹೋಲ್ ಟು ದಿ ಪವರ್ -2 ಹಂಗ ನಿಂಗೆ ಗೊತ್ತಾಯ್ತಲ್ಲ ಈಗ ಹೆಂಗಂತೇಳಿ ಅದ್ರ ಸಲುವಾಗಿ ನಾವೇನ್ ಮಾಡ್ತೀವಿ ಅಂದ್ರೆ ಕೆಲವು ಸ್ಟ್ಯಾಂಡರ್ಡ್ ಫಾರ್ಮುಲಾನ ಬೈಹಾಟ್ ಹಾಕ್ಬೇಕು ಟೇಲರ್ ಸೀರೀಸ್ ಮುಂದೆ ಎಲ್ಲ ಕೊಡ್ತದೆ ಈಗ ಈ ಸ್ಕ್ವೇರ್ ಮಾಡ್ಬೇಕಿತ್ತಂದ್ರೆ ಏನ್ ಮಾಡ್ತೈತಿ ಟೇಲರ್ ಸೀರೀಸು ಹೌದಾ ಈ ಕ್ಯೂಬ್ ಮಾಡ್ಬೇಕಾದ್ರೆ ಏನ್ ಮಾಡ್ತೈತಿ ಈ 3.5 ಮಾಡ್ಬೇಕಾದ್ರೆ ಏನ್ ಮಾಡ್ತೈತಿ ಅವಕ್ಕೆಲ್ಲಕ್ಕೂ ಟೇಲರ್ ಸೀರೀಸ್ ಬರ್ದು ಬಿಡ್ಬೇಕು ನಾವು ಆಯ್ತಾ ಅದಕ್ಕೆ ನಾನು ನಿಮಗೊಂದು ಲಿಸ್ಟ್ ಐತಿ ಇಲ್ಲಿ ಆ ಲಿಸ್ಟನ್ನ ತೋರಿಸ್ತೀನಿ ಇವು ಒಂದಿಷ್ಟು ಲಿಸ್ಟ್ಗಳನ್ನ ಬೈಹಾಟ್ ಹಾಕ್ರಿ ಕೆಲವನ್ನ ನೆನ್ಪಿಟ್ಕೊ ಅಲ್ಲೇ ಎಕ್ಸಾಮ್ನಾಗೂ ಡೆರೈವ್ ಮಾಡ್ಬೋದು ಇನ್ನು ಡೆರೈವ್ ಮಾಡಿದ್ನಲ್ಲ ನಾ ಈಗ ನಿಮ್ಮದ್ರಿಗೆ ಡೆರೈವ್ ಮಾಡಿದ್ನಲ್ಲ ಹಂಗನ್ನೇ ಚಂದಾಗಿ ಮಾಡ್ಕೊಂತ ಹೋಗ್ಬೋದು ಈಗ ಇದ್ರ ನೋಡು 1 - x to the power -1 ಇತ್ತಂದ್ರೆ ಏನಾಗುತ್ತೆ ನೋಡುದು ಚಂದ ಐತಲ್ಲ ಇದು ಚಂದ ಐತಲ್ಲ ಇದು 1 x x² x³ x4 ಎಲ್ಲ ಪ್ಲಸ್ ಅದಾವ ಚಲೋ ಐತಿ ಇದು ಚಲೋ ಇದ್ದದನ್ನ ಮನಸ್ಸಿನಾಗ ಇಟ್ಕೊಟ್ರಿ ಇಲ್ಲಿ ಮೈನಸ್ ಐತಿ ಇಲ್ಲೆಲ್ಲ ಪ್ಲಸ್ ಅದಾವ ಇಲ್ಲಿ ಪ್ಲಸ್ ಬಂತಂದ್ರ ಆಲ್ಟರ್ನೇಟಿವ್ ಮೈನಸ್ ಬರ್ತದೆ ಇಲ್ಲಿ ಪ್ಲಸ್ ಬಂದ್ರೆ ಏನ್ ಬರ್ತೈತಿ ಆಲ್ಟರ್ನೇಟಿವ್ ಇಲ್ಲಿ ಮೈನಸ್ ಐತಿ ಎಲ್ಲ ಪ್ಲಸ್ ಅದಾವ ಬಟ್ ಇಲ್ಲಿ -2 ಮೇಲೆ ಇರೋದ್ರಿಂದ 2 3 4 5 6 7 8 ಆಡಕ್ಕಂತ ಹೋಗ್ತೈತಿ ಓಕೆನಾ ನೆಕ್ಸ್ಟ್ ಇಲ್ಲಿ ಪ್ಲಸ್ ಇತ್ತಂದ್ರ ಇದನ್ನೇ ಆಲ್ಟರ್ನೇಟಿವ್ ಮೈನಸ್ ಒಳಗಾಕೈತಿ ಓಕೆನಾ ಕ್ಯೂಬ್ ಅಂದ್ರೆ ಏನಾಕೈತಿ ನೋಡು ಕ್ಯೂಬ್ ಬಂತಂತಂದ್ರ ಇದು 1 3 6 10 ಹಿಂಗ್ ಹೋಗೈತಿ ಸೀರೀಸ್ ಹೋಗೈತಿ ನನಗೆ ಹೇಳಿ ನೋಡೋಣ 1 ನೆಕ್ಸ್ಟ್ ನಂಬರ್ 3 ನೆಕ್ಸ್ಟ್ ನಂಬರ್ 6 ನೆಕ್ಸ್ಟ್ ನಂಬರ್ 10 ಬಂತ ನೆಕ್ಸ್ಟ್ ನಂಬರ್ ಏನ್ ಬರ್ತಾ ವಾಟ್ ಇಸ್ ಸೀರೀಸ್ 15 ಹೆಂಗ ಒಂದಿಂದ 2 ಐತರ ಡಿಫರೆನ್ಸ್ 2 ಐತರ ಅಲ್ಲಿ 2 3 ವೆರಿ ಗುಡ್ ಇವೆರಡರ ನಡುಬರ್ಕ್ 2 ಡಿಫರೆನ್ಸ್ ಐತಿ ಇವೆರಡರ ನಡುಬರ್ಕ್ 3 ಡಿಫರೆನ್ಸ್ ಐತಿ ಇವೆರಡರ ನಡುಬರ್ಕ್ 4 ಡಿಫರೆನ್ಸ್ ಐತಿ ಇವೆರಡರ ನಡುಬರ್ಕ್ 5 ಡಿಫರೆನ್ಸ್ ಆಗ್ಬೇಕು ಇವೆರಡರ ನಡುಬರ್ಕ್ 6 ಡಿಫರೆನ್ಸ್ ಆಗ್ಬೇಕು ಹಿಂಗ್ ಹೋಗ್ತೈತಿ ತಿಳಿತಾ ಹಂಗಾದ್ರ ಅದು ಬಂತು ಹಂಗ ಇದನ್ನ ಪ್ಲಸ್ ಹಾಕೊಂಡ್ಬಿಟ್ನಿ ಅಂದ್ರೆ ಏನಾಕೈತಿ ಇವು ಆಲ್ಟರ್ನೇಟ್ ಆಗಿಬಿಡ್ತಾವ ತಿಳಿತಾ ಏನ್ ನೆನ್ಪಿಡ್ಬೇಕು ನೀ 1 + x + x² + x³ ಹಿಂಗ್ ಹೋಗ್ತೈತಿ ಇದು 1 - x to the power -1 ಗೆ ಇವೆಲ್ಲ ಆಲ್ಟರ್ನೇಟಿವ್ ಆದಂದ್ರ 1 + x to the power -1 ಗೆ
ಇದು 1 ಪ್ಲಸ್ 2x ಪ್ಲಸ್ 3x ಸ್ಕ್ವೇರ್ ಪ್ಲಸ್ 4x ಕ್ಯೂಬ್ ಹಿಂಗಾಯ್ತು ಅಂತಂದ್ರೆ 1 ಮೈನಸ್ ಎಕ್ಸ್ ಟು ದಿ ಪವರ್ ಮೈನಸ್ 2ಗ ಇದು ಪ್ಲಸ್ ಆತಂದ್ರೆ ಇವು ಆಲ್ಟರ್ನೇಟ್ ಆಕ್ಕವ ಅದ 1 ಪ್ಲಸ್ 3 ಪ್ಲಸ್ ಏನದು 6 10 15 ಹಿಂಗೆ ಹೋಯ್ತು ಅಂತಂದ್ರೆ 1 ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ ಮೈನಸ್ 2ಕ ಇದು ಪ್ಲಸ್ ಆತು ಅಂದ್ರೆ ಇವು ಆಲ್ಟರ್ನೇಟ್ ಆಕ್ಕವ ಆರ್ ಫಾರ್ಮುಲಾ ಕುಂತು ಮನಸ್ನಾಗ ತಿಳಿದಾ ಆಯ್ತು ಅದ್ರಂಗ ಇಲ್ಲೊಂದು ಇದೈತಿ ಎನ್ ಒಳಗ ಹೇಳ್ಬಿಡ್ತಾನವ ಎನ್ ಹಾಕೊಂಡು ಬ್ಯಾಟ್ ಹಾಕಂತ ನನ್ನ ಪ್ರಕಾರ ಇದೇನು ಬೇಕಾಗಿಲ್ಲ ಅವು 3 ಸಾಕು ಓಕೆನಾ ನೆಕ್ಸ್ಟ್ ಇ ಪವರ್ ಎಕ್ಸ್ ನೋಡ್ರಿ ಇದನ್ನು ಶಾಣೆ ಐತಿ ಇ ಪವರ್ ಎಕ್ಸ್ಗೆ ಏನೈತೆ ನೋಡಿ 1 ಎಕ್ಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಕ್ಯೂಬ್ ಎಕ್ಸ್ ಪವರ್ 4 ಎಲ್ಲ ಹೊಂಟು ಬಿಡ್ತೈತಿ ಬಟ್ ಕೆಳಗೆ ಏನಕ್ಕೆ ಇದು ಇದು ಹಿಂಗೆ ಅನ್ಕೋಲ್ಲ ಜೀರೋ ಫ್ಯಾಕ್ಟರಿಯಲ್ಲಿ ಅಂದ್ರೆ ಎಷ್ಟು ಆಲ್ವೇಸ್ ನೆನ್ಪಿಟ್ಕೋ ಜೀರೋ ಫ್ಯಾಕ್ಟರಿಯಲ್ಲಿ ಈಕ್ವಲ್ ಟು 1 ಫ್ಯಾಕ್ಟರಿಯಲ್ಲಿ ಎಷ್ಟು 1 2 ಫ್ಯಾಕ್ಟರಿಯಲ್ಲಿ 3 ಫ್ಯಾಕ್ಟರಿಯಲ್ಲಿ 4 ಫ್ಯಾಕ್ಟರಿ 5 ಫ್ಯಾಕ್ಟರಿ ಆಯ್ತಲ್ಲ ಹಂಗಾರೆ ಮ್ಯಾಲೆ ಬರ್ದಿದ್ದಿತ್ತಲ್ಲ 1 ಮೈನಸ್ ಎಕ್ಸ್ ರೇಸ್ ಟು ಮೈನಸ್ 1 ಇತ್ತಲ್ಲ ಅದ್ರದಕ್ಕನ ಕೆಳಗೆ ಏನ್ ಬರ್ಕೊಂತ ಹೋಗ್ಬಿಡ್ಬೇಕು ಫ್ಯಾಕ್ಟರಿಯಲ್ಲಿ ಬರ್ಕೊಂತ ಹೋಗ್ಬಿಟ್ರೆ ಏನರ್ಥ ಇ ಪವರ್ ಎಕ್ಸ್ ಅದು ಬಂತು ಅದು ಇ ಪವರ್ ಮೈನಸ್ ಎಕ್ಸ್ಗೆ ಆಲ್ಟರ್ನೇಟು ಇ ಪವರ್ ಮೈನಸ್ ಎಕ್ಸ್ಗೆ ಆಲ್ಟರ್ನೇಟು ನೆಕ್ಸ್ಟ್ ಸೈನಿಗೆ ಬಾಯಿ ಸೈನಿಗೆ ಬಂದಿ ಅಂತಂದ್ರೆ ಫಸ್ಟ್ ಎಕ್ಸ್ ಇಂದ ಸ್ಟಾರ್ಟ್ ಆಗುತ್ತಾ ಉಳಿದವೆಲ್ಲ ಏನಕ್ಕೆ ಸ್ಟಾರ್ಟ್ ಆಕವ 1ಲಿಂದ ಸ್ಟಾರ್ಟ್ ಆಕೈತಿ ಇದೆಲ್ಲ ಸ್ಟಾರ್ಟ್ ಆಕೈತಿ ಇದು ಎಕ್ಸ್ ಇಂದ ಸ್ಟಾರ್ಟ್ ಆಗುತ್ತೆ ಎಕ್ಸ್ ಇಂದ ಸ್ಟಾರ್ಟ್ ಆತಂದ್ರೆ ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಬೈ 3 ಇದು ಆಡ್ ಪವರ್ ಹೋಗ್ತದೆ ಸೈನ್ಗೆ ಏನು ಹೋಗ್ತದ ಆಡ್ ಪವರ್ಸ್ ಹೋಗ್ತದ ತಿಳಿತಾ ಕಾಸ್ಗೆ ಏನು ಹೋಗ್ತೈತಿ ನೋಡು ಈವನ್ ಪವರ್ ಹೋಗ್ತದ ಕಾಸಿಗೆ ಈವನ್ ಪವರ್ ಹೋಗ್ತದ ಇದು ಆಡ್ ಪವರ್ ಹೋಗ್ತದ ಇದಕ್ಕೆ ಮತ್ತೆ ಇದಕ್ಕೆ ಕಂಪೇರ್ ಮಾಡಕತ್ತೀನಿ ಇಲ್ಲಿ ಆಡ್ ಪವರ್ ಹೋಗ್ತದ ಆಲ್ಟರ್ನೇಟ್ ಸೈನ್ ಹೋಗ್ತದ ಇದು ಆಲ್ಟರ್ನೇಟ್ ಸೈನ್ ಹೋಗ್ತದ ಅಂದ್ರೆ ಇಬ್ರು ಏನದ್ರ ಆಲ್ಟರ್ನೇಟ್ ಪ್ಲಸ್ ಮೈನಸ್ ಇವನು ಕೂಡ ಆಲ್ಟರ್ನೇಟ್ ಪ್ಲಸ್ ಮೈನಸ್ ಬಟ್ ಇವ ಹೆಂಗದ ನೋಡಿವ ಆಡ್ ಐತ್ ಮ್ಯಾಲ ಎಷ್ಟಿರ್ತಂತ ಕೆಳಗೆ ಅವ ಫ್ಯಾಕ್ಟರಿಯಲ್ಲಿ ಇರ್ತಾವ ಹೌದಲ್ಲ ಮುಗಿತು ನಿನಗೆ ಪ್ರಾಬ್ಲಮ್ ಬಂತು ಇದನ್ನ ನೆನ್ಪಿಟ್ರೆ ಮುಗಿತಲ್ಲ ಆಡ್ ಪವರ್ಸ್ ಇರಬೇಕು ಆಲ್ಟರ್ನೇಟ್ ಪ್ಲಸ್ ಮೈನಸ್ ಇರಬೇಕು ಓಕೆ ಹೇಳು ಎಕ್ಸ್ ಮುಚ್ಚಿ ಹೇಳ್ಬೋದು ನೀವು ಎಕ್ಸ್ ಮೈನಸ್ ಎಕ್ಸ್ ಕ್ಯೂಬ್ ಬೈ 3 ಫ್ಯಾಕ್ಟರಿಯಲ್ ಈಗ ಪ್ಲಸ್ ಎಕ್ಸ್ ಪವರ್ 5 ಬೈ 5 ಫ್ಯಾಕ್ಟರಿಯಲ್ ಈಗ ಮೈನಸ್ ಎಕ್ಸ್ ಪವರ್ 7 ಬೈ 7 ಫ್ಯಾಕ್ಟರಿಯಲ್ ಹೊಂಟ್ಬಿಡೋದು ಹಂಗ ಇವನಿಗೆ ಬಂದಾಗ ಏನಾಗ್ತದೆ ಸೈನ್ಗೆ ಇವ ಈವನ್ ಪವರ್ ಅಂತ ಹೇಳೋಣ ಇಲ್ಲಿ ಎಕ್ಸ್ ಅನ್ನಕ್ ಬರಲ್ಲ ಬಿಕಾಸ್ ಎಕ್ಸ್ ಪವರ್ 1 ಅಂದ್ರೆ ಇದು ಆಡ್ ಆಕೈತಿ ಹಂಗಾಗಿ ಇವ ಬರಂಗಿಲ್ಲ ಇಲ್ಲಿ 1 ಐತಿ ಇಲ್ಲಿ 1 ಇಂದ ಸ್ಟಾರ್ಟ್ ಆಕೈತಿ ಹೇಳಿ ಆಲ್ಟರ್ನೇಟ್ ಪವರ್ ಇಟ್ಕೊಂಡು 1 ಮೈನಸ್ ಎಕ್ಸ್ ಸ್ಕ್ವೇರ್ ಬೈ 2 ಫ್ಯಾಕ್ಟರಿಯಲ್ ಪ್ಲಸ್ ಎಕ್ಸ್ ಪವರ್ 4 ಬೈ 4 ಫ್ಯಾಕ್ಟರಿಯಲ್ ಮೈನಸ್ ಎಕ್ಸ್ ಪವರ್ 6 ಬೈ 6 ಫ್ಯಾಕ್ಟರಿಯಲ್ ಹೋಗ್ಬೋದಾ ಓಕೆ ಇದು ಬಂತು ಇವನ್ ನೋಡಿ ಇವ ಏನದನ ಕಳ್ಳ ಹೆಚ್ ಎಕ್ಸ್ ನಾವು ಯಾವಾಗಲೂ ನೆನ್ಪಿಟ್ಕೊಂಡ್ಬಿಟ್ರೆ ನನ್ನ ಒಂದು ಲ್ಯಾಂಗ್ವೇಜ್ ಐತಿ ಹೈಪರ್ಬೋಲಿಕ್ ಅಂದ್ರೆ ಹಾ 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 ಅನ್ನೋದು ಏನು ಹೈಪರ್ಬೋಲಿಕ್ ಅಂದ್ರ ಹಾ ಹಾ ಎಚ್ ಅಂದ್ರೆ ಏನು ಅಂತ ಯಾರು ಕೇಳಿದ್ರೆ ಹಾ 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 ಅಂದ್ರೆ ಯಾಕ ಭಾಳ ಚಲೋ ಇರ್ತಾನೆ ಡಿಫ್ರೆನ್ಸಿಯೇಷನ್ ನೋಡು ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಅಲ್ಲ ಸೈನ್ ಎಚ್ ಎಕ್ಸ್ಗೆ ಡಿಫ್ರೆನ್ಸಿಯೇಷನ್ ಕಾಸ್ ಎಚ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಸೈನ್ ಎಚ್ ಎಕ್ಸ್ ಅವು ಯಾರು ಪ್ಲಸ್ ಮೈನಸ್ ಇಲ್ಲ ಯಾಕೆ ಅವ್ರು ಹಾ 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 ಮಂದಿ ಇಲ್ಲಿ ನೋಡಿ ಏನದನ್ನ ಇವ ಸೈನ್ ಬಟ್ ಇವ ಸೈನ್ ಎಚ್ ಎಕ್ಸ್ ಅಂದ್ರ ಹಾ 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 ಎದ್ರೊಳಗ ಎಲ್ಲ ಪ್ಲಸ್ 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 ಹಂಗಾರೆ ಕಾಸ್ ಎಚ್ ಎಕ್ಸ್ ಬರ್ದಂದ್ರ ಕಾಸ್ ಎಕ್ಸ್ ಗೊತ್ತಾಯ್ತು ಕಾಸ್ ಎಚ್ ಎಕ್ಸ್ ಹಾ 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 ಎಲ್ಲ ಪ್ಲಸ್ 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 ಪಕ್ಕ ಈ ಇನ್ವರ್ಸ್ ಅಂದ್ಮೇಲೆ ಒಂದ್ ಸ್ವಲ್ಪ ಟಫ್ ಇರತ್ತ ಅವ್ ನೋಡಿ ಹೆಂಗದನ ಎಕ್ಸ್ 1 2 3 ಎಕ್ಸ್ ಕ್ಯೂಬ್ 1 2 3 4 5 ಎಕ್ಸ್ 5 1 2 3 4 5 6 7 ಎಕ್ಸ್ 7 ಇವನು ಸೈನ್ ಇದ್ದದಕ್ಕೋಸ್ಕರ ಆಡ್ ಪವರ್ ಐತಿ ಬಟ್ ಆಲ್ಟರ್ನೇಟ್ ಪ್ಲಸ್ ಇಲ್ಲ ಇಲ್ಲಿ ಏನೈತಿ ಎಲ್ಲ ಪ್ಲಸ್ಸೇ ಅದಾವ ಚಲೋ ಐತಿ ಬಟ್ ಹಿಂಗ್ ಗೇಮ್ ಐತಿ ಇಲ್ಲಿ ಏನೈತಿ 1 2 3 1 2 3 4 5 1 2 3 4 5 6 7 ಹೇಳ್ತಾ ಹಿಂಗ್ ಹೋದ್ರ ಸೈನ್ ಇನ್ವರ್ಸ್ ಎಕ್ಸ್ ಹಂಗೆ ಕಾಸ್ ಒಳಗೆ ಹೋದ್ರ ಕಾಸ್ ಇನ್ವರ್ಸ್ ಎಕ್ಸಿಗೆ ಹೋದ್ರ ಹಿಂಗ್ ಬರ್ತಾನೆ 5/2 ಸೈನ್ ಇನ್ವರ್ಸ್ ಎಕ್ಸ್ ಇನ್ನೊಂದು ಬರ್ಕೋಬೇಕು ಹೊರಗ ಬರ್ಕೊಂಡು ಇಕ್ಕೊಂಡು 5/2 ಮೈನಸ್ ಒಳಗೆ ಹೋಗ್ತಾನೆ ಇವಾಗ 5/2 ಮೈನಸ್ ಆಗಿ ಅವಂದೇ ಯಾರ್ದು ಇವಂದೇ ಅದಕ್ಕೆ ಇಲ್ಲಿ ಬರ್ದಾರ ನೋಡೋರು ಏನ್ ಬರ್ದಾರ ನೋಡಿ ಇಲ್ಲಿ ವಾಟ್ ಈಸ್ ದಿಸ್ ಅಂತ ಕೇಳಿದ್ರ ಯು ರಿಮೆಂಬರ್ ಕಾಸ್ ಇನ್ವರ್ಸ್ ಎಕ್ಸ್ ಈಕ್ವಲ್ ಟು 5/2 ಮೈನಸ್ ಸೈನ್ ಇನ್ವರ್ಸ್ ಎಕ್ಸ್ ನೆನ್ಪಿಟ್ರಿ ಇದೈತಿಲ್ಲ ಇದು ಅದನ್ನ ಇಲ್ಲಿ ಬರ್ದ್ಬಿಟ್ಟು 5/2 ಬ್ರಾಕೆಟ್ ಅದು ಎಲ್ಲ
ತಿಳಿತಾ? ನೆಕ್ಸ್ಟ್ ಟ್ಯಾನ್ ಎಕ್ಸಿಗೆ ಏನು 3 5 ಹಿಂಗೆಲ್ಲ ಹೋಗ್ತೈತಿ. ಇದು ಒಂದು ಸ್ವಲ್ಪ ಟಫ್ ಅದ, 3ದಷ್ಟು ನೆನ್ಪಿಟ್ರು. ಇದನ್ನು ನನಗೆ ಒಂದು ಕನ್ಸರ್ನ್ ಏನು ಗೊತ್ತಾ, ಇಲ್ಲಿ ತನಕ ಅಂತೂ ಬೈ ಹಾರ್ಟ್ ಹಾಕ್ಲೇಬೇಕು. ಇವು ಮುಂದಲು ಏನದಾವಲ್ಲ ಸ್ವಲ್ಪ ನಡಿತೈತಿ, ಬೇಕಾದ್ರೆ ಅವು ಟಫ್ ಅದಾವ, ನಿಮಗೂ ಟಫ್ ಆಗ್ತಿದ್ವು ಅಂದ್ರೆ ಬೇಕಾದ್ರೆ ಬಿಡ್ರಿ. ಹೇಳಕತ್ತೈತಿ, ನಿಮಗೂ ಟಫ್ ಹಾಕಿದ್ವು ಅಂದ್ರೆ ಬಿಡ್ರಿ. ಯಾಕಂದ್ರೆ ಇವೆಲ್ಲ ನೋಡು, ಟ್ಯಾನ್ ಇನ್ವರ್ಸ್ ಎಕ್ಸಿಗೆ ಇದ್ರೊಳಗೆ ಬೇರೆ, ಇದ್ರೊಳಗೆ ಬೇರೆ, ಇದ್ರೊಳಗೆ ಬೇರೆ 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 ಫಾರ್ಮುಲಾ ಹಾಕೊಂತ ಹೋಗ್ಬೇಕು. ಮತ್ತೆ ಕಾಟ್ಗೆ ಟ್ಯಾನ್ಗೂ ಬೇರೆ ಬೇರೆ ಹಾಕೊಂತ ಹೋಗ್ಬೇಕು. ಸೀಕೆಂಟ್ಗೂ ಸೀರೀಸ್ ನಿಮ್ಗೆ ನೆನ್ಪಿಡಕ್ಕೆ ಬರಂಗಿಲ್ಲ. ಹೌದಾ? ಕೊಸಿಕೆಂಟಿಗಂತೂ ಸೀರೀಸ್ ನೆನ್ಪಿಡಕ್ಕೆ ಬರಂಗಿಲ್ಲ. ಲ್ಯಾನಿಗೆ ಒಂದು ಸ್ವಲ್ಪ ಏನೋ ನೆನ್ಪಿಡ್ಬೋದು, ಅರ್ಥಾಯ್ತಾ? ಬಟ್ ನೀವೇನು ಮಾಡ್ಬೇಕು, ಫಸ್ಟ್ 16 ಏನದವಲ್ಲ ಅದ್ರೊಳಗೆ ಕೇಳ್ತಾರೆ ಡೆಫಿನೆಟ್ಲಿ, ಅವ್ನು ಬಿಟ್ಟು ಬೇರೆ ಏನು ಕೇಳಂಗಿಲ್ಲ. ಹೇಳ್ತಾ? ಒಂದ್ಸತಿ ರಿವೈಸ್ ಮಾಡ್ಲಿ. 1 - x ಪವರ್ -1 ಹೇಳ. ಈಸಿ. 1 + x + x² + x³ +. ನೆಕ್ಸ್ಟ್ 1 ಪ್ಲಸ್ ಹಾಕಿದ್ರ ಆಲ್ಟರ್ನೇಟ್, ಇವಂದೇ ಆಲ್ಟರ್ನೇಟ್, ಇವರಿಬ್ಬರದು ಮುಗಿತ್ ಜೋಡಿ. 1 - x to the power -2 ಹಾಕಿದ್ರ 1 + 2x + 3x² + ಹಿಂಗೆ 1 2 3 4 ಎರಡು ಹಾಕೊಂತ ಹೋಗ್ತಾವ. 1 + x to the power -2 ಹಾಕಿದ್ರ ಆಲ್ಟರ್ನೇಟಿವ್, ಇವಂದೇ ಆಲ್ಟರ್ನೇಟಿವ್. 1 - x to the power ಕ್ಯೂಬ್ ಹಾಕಿದ್ರ 1 ಇದು ಆಲ್ಟರ್ನೇಟಿವ್ ಏನದು? ಇಲ್ಲ, ಪ್ಲಸ್ 1 + 3 + 6 + 10 + 15. ಹೌದಾ? ಇವ ಬಂದಂದ್ರ ಆಲ್ಟರ್ನೇಟಿವ್ಸ್. ತಿಳಿದಾ? e ಪವರ್ x ಇತ್ತಂದ್ರ ಇವನೇ ಡಿವೈಡೆಡ್ ಬೈ 1 ಫ್ಯಾಕ್ಟರಿಯಲ್ 2 ಫ್ಯಾಕ್ಟರಿಯಲ್ 3 ಫ್ಯಾಕ್ಟರಿಯಲ್ 4 ಫ್ಯಾಕ್ಟರಿಯಲ್ ಅವೇ ಹೋಗ್ತಾವ. e ಪವರ್ -x ಗೆ ಆಲ್ಟರ್ನೇಟಿವ್. ಸೈನ್ ಬಂತಂದ್ರ ಆಡ್ ಪವರ್ ಆಲ್ಟರ್ನೇಟಿವ್. ಕಾಸ್ ಬಂತಂದ್ರ ಆಡ್ ಪವರ್ ಈವನ್ ಪವರ್ ಆಲ್ಟರ್ನೇಟಿವ್. ತಿಳಿತಾ? ಓಕೆ. ಕಾಸ್ ಆತ್. ಸೈನ್ hx ಬಂತಂದ್ರೆ ಇರ್ತೈತ, ಇವಂದ ಆಡ್ ಪವರ್ ಇರ್ತೈತಿ, ಪ್ಲಸ್ ಇರ್ತೈತಿ. ಆಡ್ ಪವರ್ ಪ್ಲಸ್ ಇರ್ತಾವ. ಇವಂದು ಈವನ್ ಪವರ್ ಪ್ಲಸ್ ಇರ್ತಾವ. ಹೇಳ್ತಾ? ನೆಕ್ಸ್ಟ್ ಸೈನ್ ಇನ್ವರ್ಸಿಗೆ ಹೋಗಿದ್ದೆ ಅಂದ್ರೆ 1 2 3 x³ ಮತ್ತೆ 1 2 3 4 5 ಹಿಂಗೆ ಹೋಗೋದು. ಇವ ಬಂದಂದ್ರೆ ಸೇಮ್ ಇರ್ತದೆ, ಬಟ್ π/2 ಮೈನಸ್ ಆಗಿ ಇಷ್ಟು ನೀವು ನೆನ್ಪಿಟ್ರಿ ಅಂದ್ರೆ ಟೇಲರ್ ಸೀರೀಸ್ ಇಂದ ಮುಂದೆ ಮಾಡ್ಬೋದು. ಬಟ್ ಸರ್ ಹಂಗಾರೆ ಕ್ವಶನ್ ಆಬ್ಜೆಕ್ಟಿವ್ ಟೈಪ್ ಹೆಂಗೆ ಕೇಳ್ತಾರೆ? ಇವು ದೊಡ್ಡ ಅದವಲ್ಲ, ಹೌದಿಲ್ಲ? ಹೆಂಗೆ ಕೇಳ್ತಾರ ನೋಡೋಣ. ಭಾಳ ಚಂದ ಇರ್ತಾವ. ಇಲ್ಲಿ ಕ್ವಶನ್ ಕೇಳೋಣ. ದ ಟೇಲರ್ ಸೀರೀಸ್ ಎಕ್ಸ್ಪಾನ್ಷನ್ ಆಫ್ sin x ಅಬೌಟ್ π/6 ಅಂತ ಎಲ್ಲಿ ಬೇಕಂತ? π/6 ಬೇಕಾಗಿತ್ತು. ಯಾವುದಕ್ಕ? sin x ಗೆ ಏನ್ ನೆನಪೈತಿ? ಆಡ್ ಪವರ್ ಈವನ್ ಪವರ್? ಅಲ್ಲ, ಆಡ್ ಪವರ್ ಈವನ್ ಪವರ್? ಆಡ್ ಪವರ್ ಬಾಯ್. ಆಡ್ ಪವರ್ ಅಂದ್ರಲ್ಲ, ಇದು ಯಾವ ಪವರ್ ಐತಿ? ಇದು ಈವನ್ ಪವರ್ ಐತಿ, ಆಡು ಐತಿ. 1 2 3 ಎಲ್ಲ ಹಾಕ್ಯ ನೀವು ತೆಗೆದುಬಿಡಿ. ಹೇಳಿ ಇಲ್ಲಿಗೆ ಬಾಯಿ. 3 5 7 ಆಡ್ ಪವರ್ ಐತಾ? ಬಟ್ ಆಡ್ ಪವರ್ ಐತೆ, ಆಲ್ಟರ್ನೇಟ್ ಅದಾವ. ಬಟ್ ಇಲ್ಲಿ π/6 ಕೊಟ್ಟಾನಿಲ್ಲ ಇವ. ನಾವು ನೆನ್ಪಿಟ್ಟಿದ್ದ ಫಾರ್ಮುಲಾ ಏನದ? x = 0 ಕದ ಅಥವಾ a = 0 ಕದ, ಅರ್ಧತಾ? ಬಟ್ ನಮ್ಗೇನ್ ಕೊಟ್ಟಾನ? π/6 ಕೊಟ್ಟಾನ. ಇದು ತೆಗೆದುಬಿಡಿ. ಇದಂತು ಆಡ್ ಪವರ್ ಐತಿ. ಓಕೆ, ಸೇಮ್ ಹಂಗಾಯ್ತಾ? ಇವನ್ ಹಂಗೈತಲ್ಲ ಇದು. ಬಟ್ ಇಲ್ಲಿ x³ ಬರ್ದಾನೆ, ಇಲ್ಲಿ x - π/6³ ಬರ್ದಾನೆ. ಇಲ್ಲಿ x ಪವರ್ 5 ಬರ್ದಾನೆ, ನೀವು x - π/6 5 ಬರ್ದಾನೆ. ಅಂದ್ರೆ ಇದು ವ್ಯಾಲಿಡ್ ಐತಿ. ತೆಗೆದು 1 ಸೆಕೆಂಡ್ ಒಳಗೆ ಆತ ಆನ್ಸರ್. ತಿಳಿತಾ? ಓಕೆ, ಇನ್ನೊಂದು ಮಾಡೋಣ. ಈ ಕಡೆ ಐತಿ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಫಂಕ್ಷನ್ ವುಡ್ ಹ್ಯಾವ್ ಓನ್ಲಿ ಆಡ್ ಪವರ್ ಆಫ್ x ಇನ್ ಇಟ್ಸ್ ಟೇಲರ್ ಸೀರೀಸ್ ಎಕ್ಸ್ಪಾನ್ಷನ್ ಅಬೌಟ್ x = 0? ಏನ್ ಕೇಳಂತೇಳಿ ಒಂದು ನಿಮಿಷ. x ಯಾವ ಕೇಳೋಣ? ಆಡ್ ಪವರ್ ಆಫ್ x ಕೇಳೋಣ. ಸೈನ್ಗೆ ಈವನ್ ಪವರ್ ಆಡ್ ಪವರ್? ಸೈನ್ಗೆ ಆಡ್ ಪವರ್. ಆಡ್ ಪವರ್ ಅಂದ್ರೆ x³ ಅಂತ ಬರೀಲಿ. ಬಟ್ ಸೈನ್ x³ ಕೇಳಕತ್ತೇನ ಅಂದ್ರ x³ ಆತಿದು. ಏನ್ ಬಂತ ಆನ್ಸರ್? 3 3 9 ಬಂತು. x ಪವರ್ 9 ಬಂತು. ಇದು ಆಡ್ ಪವರ್ ಕೊಡಕತ್ತೈತಿ. ಓಕೆನಾ? ಸೈನ್ x² ಕೊಟ್ಟಿತ್ತಂದ್ರ ಸೈನ್ಗಿಂತೂ ಆಡ್ ಪವರ್. x² ಇರೋದ್ರಿಂದ ಏನಾಕಿತ್ತದ? x² ಹಾಕಿತ್ತದ ಅಂದ್ರ 6 ಹಾಕಿತ್ತು. ಇದು ಈವನ್ ಪವರ್ ಕೊಡಕತ್ತೈತಿ. ತೆಗ್ದ ಈವನ್ ದೋ ಸೈನ್ ಇದ್ರು ಕೂಡ
ಈವನ್ ಪವರ್ ಕೊಡಾಕತ್ತೈತಿ. ಓಕೆ, ಕಾಸ್ ಎಕ್ಸ್ ಕ್ಯೂಬ್ ಐತಿ. ಕಾಸ್ ಏನ್ ಕೊಡ್ತೈತಿ ನಿನಗೆ? ಆಡ್ ಪವರ್ ಈವನ್ ಪವರ್ ಈವನ್ ಕೊಡ್ತದ. ಎಕ್ಸ್ ಸ್ಕ್ವೇರ್ ಕೊಡಾಕತ್ತದ ಅದು. ಬಟ್ ಇಲ್ಲಿ ಎಕ್ಸ್ ಕ್ಯೂಬ್ ಇರೋದ್ರಿಂದ ಎಕ್ಸ್ ಕ್ಯೂಬ್ ಸ್ಕ್ವೇರ್ ಆಕೈತಿ, 6 ಆಗ್ತದೆ. ಇದೇನ್ ಕೊಡಾಕತ್ತೈತಿ? ಈವನ್ ಕೊಡಾಕತ್ತೈತಿ. ಇದನ್ನು ತೆಗ್ದಾಕ. ಕಾಸ್ ಎಕ್ಸ್ ಸ್ಕ್ವೇರ್ ಐತಿ. ಇದು ಎಕ್ಸ್ ಸ್ಕ್ವೇರ್ ಐತಂದ್ರ ಕಾಸ್ ಏನ್ ಕೊಡ್ತೈತಿ? ಈವನ್ ಪವರ್ ಕೊಡ್ತೈತಿ. ಎಕ್ಸ್ ಸ್ಕ್ವೇರ್ ಐತಂದ್ರ ಸ್ಕ್ವೇರ್ ಅದ, ಅದನ್ನು ಇವನ್ನ ಕೊಡ್ತೈತಿ. ಇದನ್ನು ಕೂಡ ಏನ್ ಕೊಡಕತ್ತೈತಿ? ಇವನ್. ಅವ ಏನ್ ಕೇಳಕತ್ತೇನ? ಆಡ್ ಪವರ್ ಆಫ್ ಎಕ್ಸ್ ಯಾವ್ದು ಕೊಡ್ತದ ಅಂತ ಹೇಳಿ. ಹಂಗಾರೆ ಇದು ಕರೆಕ್ಟ್ ಆತಿಲ್ಲ ಮಗೆ? ಹಿಂಗ್ ಕೇಳ್ತಾನ. ನೀವು ಬಾಳ್ ಒಳಗಡೆ ಹೋಗೋ ಅವಶ್ಯಕತೆ ಇಲ್ಲ. ಸಿಯಾ ಈಗ ನಿನಗ ಕಾಸ್ ಎಕ್ಸ್ ಗೊತ್ತೈತಿ. ಕಾಸ್ ಎಕ್ಸ್ ಇವನ್ ಪವರ್ ಆಡ್ ಪವರ್? ಇವನ್ ಪವರ್. ಹಂಗಾರೆ ಎಕ್ಸ್ ಪವರ್ ಸ್ಕ್ವೇರ್ ನ ನೆನ್ಪಿಟ್ಕೊ. ಇದು ಇವನ್ ಪವರ್ ಐತಾ. ಬಟ್ ಇಲ್ಲಿ ಅವ ಏನ್ ಹೇಳನ? ಕ್ಯೂಬ್ ಹೇಳನ. ಎಕ್ಸ್ ಕ್ಯೂಬ್ ಹೇಳನ ಅಂದ್ರೆ ಇಲ್ಲಿ ಏನ್ ಹಾಕ್ಬೇಕು? ಎಕ್ಸ್ ಇದ್ದಲ್ಲ, ಎಕ್ಸ್ ಕ್ಯೂಬ್ ಹಾಕಿ ಇದು ಫಂಕ್ಷನ್ ಬರೋದ್ರಿಂದ 3 6 ಆಗ್ತದೆ. ಎಕ್ಸ್ ಪವರ್ 6 ಆಗ್ತದೆ. ಅಂದ್ರೆ ಇದು ಇವನ್ ಪವರ್ ಕೊಡ್ತೈತಿ. ಇದನ್ನು ಇವನ್ ಪವರ್ ಕೊಡ್ತೈತಿ. ಇದು ಇವನ್ ಪವರ್ ಕೊಡ್ತೈತಿ. ಇದು ಒಂದು ಆಡ್ ಪವರ್ ಕೊಡ್ತೈತಿ. ತಿಳಿತಾ? ಹಂಗ್ ಮಾಡಿ ಹಾಕ್ಬೇಕು. ತಿಳಿತಾ? ಬಹಳ ಜಂಜಾಟ ಇರಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಹಿಂಗ ಅದಾವ. ಅದಕ್ಕೆ ನನ್ನ ಫೇವ್ರೇಟ್ ಇದು. ಹೌದಾ? ಇನ್ನೊಂದು ತೋರಿಸ್ತೀನಿ ನೋಡಿ. ಇದು ಒಂದು ಸ್ವಲ್ಪ ಮಜಾ ಆಯ್ತದೆ. The Taylor series expansion of e power ex plus sin x about the point x equal to pi. The coefficient of x minus 2 whole square ಅಂತ ಕೇಳಕತ್ತಾನೆ. Coefficient of x minus 2 whole square ಅಂತ. x minus pi whole square ಅಂತ. ಒಂದು ನೆನ್ಪಿಟ್ಕೊ ಇಲ್ಲಿ. ಏನಂತದು? e power x plus sin x. ಏನ್ ಕೇಳೋಣ? x minus pi x minus pi ಇದು ಸ್ಕ್ವೇರ್ ಕೋಎಫಿಷಿಯಂಟ್ ಆಫ್ ದಿಸ್ ಅಂತ ಹೇಳೋಣ. ಅದ್ರದ್ದು ಸ್ಕ್ವೇರ್ ಬೇಕಂತ. ಅಂದ್ರೆ ಎಕ್ಸ್ ಮೈನಸ್ ಸ್ಕ್ವೇರ್. ಕೋಎಫಿಷಿಯಂಟ್ ಅಂದ್ರೆ ಏನ್ ಗೊತ್ತ? ಇದ್ರ ಪಕ್ಕಕ್ಕೆ ಏನೈತಿ ಅಂತ ಕೇಳೋಣ ನಾವು. ಇದ್ರ ಪಕ್ಕಕ್ಕ ಏನೈತಿ ಅಂತ ಕೇಳೋಣ. ರೈಟ್? ಇದಕ್ಕೆ ನಾ ಡಿರೈವ್ ಮಾಡ್ಕೊಂತ ಹೋಗ್ತೀನಿ. ಆಮೇಲೆ ನಿಮಗೆ ಟ್ರಿಕ್ಸು ಹೇಳ್ತೀನಿ. ಎಫ್ ಆಫ್ ಎಕ್ಸ್ ಅಂದ್ರೆ ಏನ್ ಹೇಳು? ಇ ಪವರ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಎಫ್ ಆಫ್ 0 ಅಂದ್ರೆ ಏನಾಯ್ತು? ಇ ಪವರ್ 0 1, ಸೈನ್ 0 0 1 ಆತಾ? ಓಕೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? ಇ ಪವರ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಹಂಗಾರೆ ಎಫ್ ಡ್ಯಾಶ್ ಆಫ್ 0 ಏನಾಯ್ತು ಈಗ? ಕಾಸ್ 0 1, ಇ ಪವರ್ ಎಕ್ಸ್ 1 2 ಆತಿಲ್ಲ ಇದು? ಓಕೆ. ಎಫ್ ಟ್ರಿಪಲ್ ಡ್ಯಾಶ್ ಆಫ್ ಎಕ್ಸ್ ಏನಾಗ್ತೈತಿ? ಇ ಪವರ್ ಎಕ್ಸ್ ಆಸ್ ಇಟ್ ಈಸ್. ಇದು ಮೈನಸ್ ಸೈನ್ ಎಕ್ಸ್ ಆಗ್ತೈತಿ. ಇದೇನಾಗುತ್ತೆ? ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ 1, ಇದು 0 ಅಂದ್ರೆ 1. ಎಫ್ 3 ಡ್ಯಾಶ್ ಆಫ್ ಎಕ್ಸ್ ಏನಾಗ್ತೈತಿ? ಇ ಪವರ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್. ಎಫ್ ಫೋರ್ತ್ ಪವರ್ ಆಫ್ 3 ಡ್ಯಾಶ್ ಆಫ್ ಎಕ್ಸ್ ಏನಾಗ್ತೈತಿ ಈಗ? 1 ಮೈನಸ್ 1 0. ಓಕೆ, ಬರೋಣ ಈಗ. ನಮ್ದು ಟೇಲರ್ ಸೀರೀಸ್ ಫಾರ್ಮುಲಾ ಏನಿತ್ತು? ಎಫ್ ಆಫ್ 0 ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ 0 ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ 0 ಪ್ಲಸ್ divided by 2 factorial. Next x cube by 3 factorial into f triple dash of 0. Okay, ಈಗ f dash of 0 ಎಷ್ಟು? 1. ಇದು x ಅಂದ್ರೆ x. f dash of 0 ಎಷ್ಟು? 2 ಅಂದ್ರೆ 2x ಆಯ್ತು. ಪ್ಲಸ್ ಇದ್ರದ್ದು ಹೇಳು? x ಸ್ಕ್ವೇರ್ x ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್. ಇದು ಎಷ್ಟಾಯ್ತು? ಎಫ್ ಡ್ಯಾಶ್ ಇಲ್ಲೈತಲ್ಲ 1 ಐತಿ. 1 ಹೌದಲ್ಲ? ಇದು 2 ಫ್ಯಾಕ್ಟೋರಿಯಲ್, ಇದು 1 ಆಯ್ತು. ಹಿಂಗೆ ಹೋಗ್ತೈತಿಲ್ಲ ಇದು. ಬಟ್ ನಮ್ಗೆ ಅವ ಏನು ಕೇಳೋಣ? ಎಕ್ಸ್ ಮೈನಸ್ ಪೈ ಸ್ಕ್ವೇರ್ದು ಕೋಎಫಿಷಿಯಂಟ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಅಲ್ಲ ಇದು. ಅಂದ್ರೆ ಇದಾವದಲ್ಲ ಎಕ್ಸ್ ಸ್ಕ್ವೇರ್ ಇದಾವದಲ್ಲ. ಇದ್ರದ್ದು ಕೋಎಫಿಷಿಯಂಟ್ ಎಷ್ಟೈತಿ? 1/2 ಫ್ಯಾಕ್ಟೋರಿಯಲ್ ಐತಿ. ಇದ್ರ ಪಕ್ಕಕ್ಕೆ ಏನದವ? 1/2 ಫ್ಯಾಕ್ಟೋರಿಯಲ್. ಹಂಗಾದ್ರೆ ಅದ್ರದ್ದು ಆನ್ಸರ್ ಎಷ್ಟು? 1/2 ಫ್ಯಾಕ್ಟೋರಿಯಲ್ ಈಕ್ವಲ್ ಟು 1/2. ಇನ್ನೊಮ್ಮೆ ಹೇಳಿ, 1 ನಿಮಿಷ ತಡಿ. ತಪ್ಪೇಳಿ ಕಟ್.
ಯಾಕಂದ್ರೆ ಪೈನ ಬಿಟ್ಬಿಟ್ಟಿವಲ್ಲ ನಾವು. ಎಕ್ಸ್ ಈಕ್ವಲ್ ಟು ಎ ಇದ್ದಾಗಲ್ಲ ಅದು. ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಅದು ಬರ್ಕೋ, ಅದನ್ನ ಟೈಮ್ ಬರ್ಕೋ. 30-20 ನನಗೆ ಡೌಟ್ ಹೊಡಿತದು. 30-20 ರೈಟಾ? ಅದ ಪೇಜ್ ಒಳಗೆ ಬರ್ಕೋ. ಇದು ಯಾವ್ದು ಬರೆಯಕತ್ತಿಲ್ಲ, ಅಲ್ಲಿ ಬರ್ಕೋ, ಅಂದ್ರೆ ಅದ್ರದ್ದು ಗೊತ್ತಾಗುತ್ತೆ. 30-20. ನೆಕ್ಸ್ಟ್ ಬಾ. ಈಗ ಇನ್ನೊಂದು ಪ್ರಾಬ್ಲಮ್ ಮಾಡೋಣ. ಓಕೆ, ಇಲ್ಲಿ ಒಂದೈತೆ ನೋಡಿ ಪ್ರಾಬ್ಲಮ್, ಇಲ್ಲಿ ತೋರಿಸ್ತೀನಿ, ಅದನ್ನೇ ಮಾಡೋಣ. ಇಲ್ಲೇನೈತೆ ನೋಡಿದು. ಇಫ್ ದ ಟೇಲರ್ ಸೀರೀಸ್ ಎಕ್ಸ್ಪಾನ್ಷನ್ ಎಷ್ಟದು, e power x sin x about the point x equal to pi, the coefficient of x minus pi whole square is ಅಂತ ಕೇಳ್ತಾನ. ಇಲ್ಲಿ x minus pi whole square ಅಂತ ಕೇಳೋಣ. ಅಂದ್ರೆ ಅರ್ಥ ಇದು x minus a ಮಾಡಿದ್ವಿ ನೋಡಿ, ಫಸ್ಟ್ ಫಾರ್ಮುಲಾ ಬರ್ದಿದ್ವಲ್ಲ, ಅದ್ ನೆನ್ಪಿಟ್ಕೋಬೇಕು ನಾವು. x equal to ನಾವು x minus a ಮಾಡಿದ್ವಿಲ್ಲ, ಅಥವಾ x equal to a ಇದ್ದಾಗ. ಬಟ್ ನಾವು ಇಕ್ವೇಶನ್ ನೆನ್ಪಿಟ್ಟಿದ್ದೆ ಯಾರ್ದು? ಮೆಕ್ಲರಿಸ್. ಅಂದ್ರೆ 0 ಹಾಕಿ ನೆನ್ಪಿಟ್ಟಿದ್ವಿ ನಾವು. ಓಕೆ, ಒರಿಜಿನಲ್ ನೆನ್ಪಿಟ್ಕೊಂಡು ಮಾಡೋಣ. ಬರ್ಕೋ, ಅದು ಏನು ಹೇಳಿ ನಮ್ಮೆ? ಎಫ್ ಆಫ್ ಎಕ್ಸ್ ಏನೈತೆ ಹೇಳು? ಅದಲ್ಲ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದು e power x plus sin x. ಓಕೆ, ಮೆಕ್ಲರಿಸ್ ಇಕ್ವೇಶನ್ ಏನೈತಿ? ಎಫ್ ಆಫ್ ಪೈ, ಈ ಪೈ ಕೊಟ್ಟನಲ್ಲ, ಬಿಕಾಸ್ ಎಕ್ಸ್ ಮೈನಸ್ ಪೈ ಹೋಲ್ ಸ್ಕ್ವೇರ್ ಎಷ್ಟು ಅಂತ ಕೇಳಕತ್ತಾನ. ಕೋಎಫಿಷಿಯಂಟ್. ಕೋಎಫಿಷಿಯಂಟ್ ಅಂದ್ರೆ ಏನು? ಎಕ್ಸ್ ಮೈನಸ್ ಪೈ ಹೋಲ್ ಸ್ಕ್ವೇರ್ ಜೊತೆಗೆ ಏನೈತಿ ಅಂತ ಕೇಳಕತ್ತಾನ. ಕೋಎಫಿಷಿಯಂಟ್ ಅಂದ್ರೆ ಜೊತೆಗೆ ಏನೈತಿ ಅಂತ. ಓಕೆ, ಈಗ ಎಫ್ ಫಾರ್ಮುಲಾ ಹೇಳಿ. ಈಗ ಟೇಲರ್ ಸೀರೀಸ್ ಎಫ್ ಆಫ್ ಪೈ ಪ್ಲಸ್ ಎಫ್ ಆಫ್ ಅಲ್ಲ ಎಕ್ಸ್ ಮೈನಸ್ ಪೈ ಇಂಟು ಎಫ್ ಡ್ಯಾಶ್ ಆಫ್ ಪೈ ಪ್ಲಸ್ ಎಕ್ಸ್ ಮೈನಸ್ ಪೈ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ ಪೈ. ಓಕೆ, ಕ್ವಶನ್ ಓದ್ರಿ ಇನ್ನೊಮ್ಮೆ. ಕ್ವಶನ್ ಒಳಗೆ ಏನ್ ಹೇಳ ನಾವ ಅಂದ್ರ, ಇದ್ರದ್ದು ಕೋಎಫಿಷಿಯಂಟ್ ಎಷ್ಟು ಅಂತ ಕೇಳಾಕತ್ತಾನ. ಅಂದ್ರೆ ನನಗೆ ಇದೊಂದೇ ಬೇಕಲ್ಲ. ಈಗ ಇದ್ರದ್ದು ಕೋಎಫಿಷಿಯಂಟ್ ಎಷ್ಟು ಅಂತಂದ್ರ, ಅದರದ್ದು ಕೋಎಫಿಷಿಯಂಟ್ ಇದಿಷ್ಟು. ಇದು ಆನ್ಸರ್. ದೆನ್ ಆನ್ಸರ್ ಈಸ್ ಎಫ್ ಡಬಲ್ ಡ್ಯಾಶ್ ಆಫ್ ಪೈ ಬೈ 2 ಫ್ಯಾಕ್ಟೋರಿಯಲ್. ಈಗ ನನಗೆ ಎಫ್ ಆಫ್ ಎಕ್ಸ್ ಗೊತ್ತೈತಿ, ಏನು? ಇ ಪವರ್ ಎಕ್ಸ್ ಪ್ಲಸ್ ಸೈನ್ ಎಕ್ಸ್. ಹಂಗಾರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಎಷ್ಟು? ಇ ಪವರ್ ಎಕ್ಸ್ ಕಾಸ್ ಎಕ್ಸ್. ಎಫ್ ಡಬಲ್ ಡ್ಯಾಶ್ ಆಫ್ ಪೈ ಎಷ್ಟು? ಎಕ್ಸ್ ಎಷ್ಟು? ಇ ರೆಸ್ಟ್ ಎಕ್ಸ್ ಮೈನಸ್ ಸೈನ್ ಎಕ್ಸ್. ಓಕೆ, ಎಫ್ ಡಬಲ್ ಡ್ಯಾಶ್ ಆಫ್ ಪೈ ಎಷ್ಟು? ಎಲ್ಲ ಟ್ರಿಪಲ್ ಡ್ಯಾಶ್ ಅಲ್ಲ, ಪೈ ಹಾಕ್ಬಿಡಿ, ಮುಗಿತಲ್ಲ, ನಮಗೆ ಇಷ್ಟ ಬೇಕಲ್ಲ, ಟ್ರಿಪಲ್ ಡ್ಯಾಶ್ ಬೇಡ. ಎಷ್ಟಾಯ್ತು? ಇ ಪವರ್ ಪೈ ಮೈನಸ್ ಸೈನ್ ಪೈ. ಸೈನ್ ಪೈ ಅಂದ್ರೆ ಎಷ್ಟು? 180. 180 ಅಂದ್ರೆ 0. ದೇರ್ಫೋರ್ ಇದು ಎಷ್ಟು ಬಂತು? ಇ ಪವರ್ ಪೈ. ಹಂಗಾರ ಆನ್ಸರ್ ಏನಿತ್ತು? ಇದು ಆನ್ಸರ್ ಇತ್ತು. ಹಾಗಾದ್ರೆ ಇ ಪವರ್ ಇ ಡಬಲ್ ಡ್ಯಾಶ್ ಅಂದ್ರೆ ಇ ಪವರ್ ಪೈ ಬೈ 2. ದಿಸ್ ಇಸ್ ಯುವರ್ ಆನ್ಸರ್. ಹೇಳಿತಾ? ಓಕೆನಾ? ದಟ್ ಈಸ್ ಯುವರ್ ಆನ್ಸರ್. ಬೇಕಾದ್ರೆ ಆಪ್ಷನ್ಸ್ ಒಳಗೆ ನೋಡ್ರಿ, ಯಾವ್ದು ಸೆಲೆಕ್ಟ್ ಮಾಡ್ಕೊಂತೀರಿ. ಒಂದು ನಿಮಿಷ. ಪೈ ಇ ಪವರ್ ಪೈ ಅಂತ, 0.5 ಇ ಪವರ್ ಪೈ ಅಂತ, ಇ ಪವರ್ ಪೈ ಪ್ಲಸ್ 1 ಅಂತ, ಇ ಪವರ್ ಪೈ ಮೈನಸ್ 1 ಯಾವುದು? ಯಸ್, ಮುಗಿತು. ನಮಗೆ ಯಾವ ಟರ್ಮದ ಕೋಎಫಿಷಿಯಂಟ್ ಕೇಳಿದ್ರೆ ಅಷ್ಟರದ ಡಿರೈವ್ ಮಾಡ್ಕೊಂಡ್ರೆ ಹಿಡಿತೈತಿ. ತಿಳ್ಕತೈತಿ? ಇಲ್ಲೊಂದು ನೋಡಿ, ಇದು ಎಷ್ಟು ಚೆನ್ನಾಗೈತಿ. ಇನ್ ಟೇಲರ್ ಸೀರೀಸ್ ಇ ಪವರ್ ಎಕ್ಸ್ ಅಬೌಟ್ ಎಕ್ಸ್ ಈಕ್ವಲ್ ಟು 2 ಕೋಎಫಿಷಿಯಂಟ್ ಎಷ್ಟು ಅಂತ ಕೇಳ್ತಾನೆ. ಎಷ್ಟು? ಎಕ್ಸ್ ಮೈನಸ್ 2 ಹೋಲ್ ಪವರ್ 4 ಕೋಎಫಿಷಿಯಂಟ್ ಅಂತ ಮಾಡೋಣ. ಈಗ ನೋಡಿ, ಈಗ ಇ ಪವರ್ ಎಕ್ಸ್ ಫಸ್ಟ್ ಅದನ್ನ ಬರ್ಕೋ. ಎಕ್ಸ್ ಮೈನಸ್ 2 ಪವರ್ 4 ಕೋಎಫಿಷಿಯಂಟ್ಸ್ ಅಂತ. ಓಕೆ, ಬರ್ಕೊಂಡು ತಗೋ. ಎಫ್ ಆಫ್ 2 ಪ್ಲಸ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಅಲ್ಲ ಎಕ್ಸ್ ಮೈನಸ್ 2 ಅದಲ್ಲ, ಎಕ್ಸ್ ಮೈನಸ್ 2 ಇಂಟು ಎಫ್ ಡ್ಯಾಶ್ ಆಫ್ 2 ಪ್ಲಸ್ ಎಕ್ಸ್ ಮೈನಸ್ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2 ಫ್ಯಾಕ್ಟೋರಿಯಲ್ ಇಂಟು ಎಫ್ ಡಬಲ್ ಡ್ಯಾಶ್ ಆಫ್ 2 ಪ್ಲಸ್ ಎಕ್ಸ್ ಮೈನಸ್ 2 whole cube divided by 3 factorial f triple dash of 2
ಪ್ಲಸ್ ಎಕ್ಸ್ ಮೈನಸ್ 2 ಹೋಲ್ ಪವರ್ 4 ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು ಎಫ್ ಡ್ಯಾಟ್ ಫೋರ್ತ್ ಡ್ಯಾಶ್ ಆಫ್ ಇದು 2. ನಮಗೆ ಕ್ವಶನ್ ಏನು ಕೇಳನವ, ಇದ್ರದ್ದು ಕೋಎಫಿಷಿಯಂಟ್ ಎಷ್ಟು ಅಂತ. ಅದರದ್ದು ಕೋಎಫಿಷಿಯಂಟ್ ಆನ್ಸರ್ ಏನೀಗ ಎಫ್ ಫೋರ್ತ್ ಡ್ಯಾಶ್ ಆಫ್ 2 ಡಿವೈಡೆಡ್ ಬೈ 4 ಫ್ಯಾಕ್ಟರ್. ಕಾಡ್ಬೇಕನ್ನಕತ್ತೇನ ನಾವು, ನಮಗೆ ಕಾಡ್ಬೇಕಂತ ಇಷ್ಟು ದೊಡ್ಡ ಕ್ವಶನ್ ಕೊಟ್ಟನ. ನೋಡ್ರಿ ಬೇಕಾದ್ರೆ ಎಷ್ಟು ಚೆನ್ನಾಗಿರುತ್ತೆ. ಎಫ್ ಆಫ್ ಎಕ್ಸ್ ಎಷ್ಟು ಕೊಟ್ಟನ, ಇ ಪವರ್. ಎಫ್ ಡ್ಯಾಶ್ ಆಫ್ ಎಕ್ಸ್ ಎಷ್ಟು, ಇ ರೆಸ್ಟ್ ಎಕ್ಸ್. ಎಫ್ ಡಬಲ್ ಡ್ಯಾಶ್ ಆಫ್ ಎಕ್ಸ್ ಎಷ್ಟು, ಇ ಪವರ್ ಎಕ್ಸ್. ಎಫ್ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್, ಇ ಪವರ್ ಎಕ್ಸ್. ಎಫ್ ಫೋರ್ತ್ ಡ್ಯಾಶ್ ಆಫ್ ಎಕ್ಸ್ ಎಷ್ಟು, ಯಾಕ ನೋಡ ಅವಾಗ ನಮ್ಗೆ ಹೆಲ್ಪ್ ಮಾಡಕತ್ತೇನಲ್ಲ. ನಾ ಇಷ್ಟರ ಹೇಳಕತ್ತೀನಿ, ನಿಮ್ಗೆ ಅದನ್ನು ಬೇಕಾಗಿಲ್ಲ. ಇ ಪವರ್ ಎಕ್ಸ್ ಕೊಟ್ಟೇನಂದ್ರೆ ಎಷ್ಟರ ಡಿಫ್ರೆನ್ಶಿಯೇಟ್ ಮಾಡಿ ಅದ ಬರ್ತೈತಿ. ಹಂಗಾರ ಎಫ್ ಫೋರ್ತ್ ಪವರ್ ಆಫ್ 2 ಅಂದ್ರೆ ಎಷ್ಟು, ಇ ಪವರ್ 2. ಇ ಪವರ್ 2 ಡಿವೈಡೆಡ್ ಬೈ 4 ಫ್ಯಾಕ್ಟರಿಯಲ್ ಅಂದ್ರೆ ಆನ್ಸರ್ ಎಷ್ಟು ಈಗ, ಇ ಪವರ್ 2 ಡಿವೈಡೆಡ್ ಬೈ 4 ಫ್ಯಾಕ್ಟರಿಯಲ್. 4 ಫ್ಯಾಕ್ಟರಿಯಲ್ ಅಂದ್ರೆ 4 ಇಂಟು 3 ಇಂಟು 2 ಇಂಟು 1. 6 4 24. ದೇರ್ ಫೋರ್ ಇ ಸ್ಕ್ವೇರ್ ಡಿವೈಡೆಡ್ ಬೈ 24 ಇಸ್ ಆನ್ಸರ್. ಕರೆಕ್ಟಾ? ನೋಡೋಣ, ನೋಡು ಯಾವ್ದೈತೆ ಆನ್ಸರ್. ಓಕೆ, ಈಸಿ ಆಯ್ತಾ? ಚೆನ್ನಾಗಿತ್ತು. ಟೇಲರ್ ಸೀರೀಸ್ ಹಿಂಗೆ ಇರ್ತಾವ. ಇನ್ನೊಂದಿಷ್ಟು ಈಸಿ ಕ್ವಶನ್ಸ್ ಬೇರೆ ವಿಡಿಯೋದೊಳಗೆ ಹಾಕ್ತೀನಿ. ರೈಟಾ? ಥ್ಯಾಂಕ್ ಯು.